ಹಾಯ್ ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ ವಿಡಿಯೋಸ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ GK ರಿಲೇಟೆಡ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಏನು ಇವಾಗ SSC GD ಕಾಲ್ ಮಾಡಿತಾನೆ, ಮತ್ತೆ MTS ಆಗ್ಬೋದು, ಮುಂಬರುವಂತ ನಿಮ್ಮ SSC ಡಿಗ್ರಿ ಮೇಲೆ ಕೇಳುವಂತ ಎಕ್ಸಾಮ್ಸ್ಗಳು ಆಗ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು ಆಗ್ಬೋದು. ಸೊ ಇದರಲ್ಲಿ ಸಾಮಾನ್ಯವಾಗಿ GK ಪಾಯಿಂಟ್ ಇಂದ ಒಂದಷ್ಟು ಕ್ವಶನ್ಸ್ ಕೇಳ್ತಾನೆ. ಹಾಗಾಗಿ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಜಿಯೋಗ್ರಫಿಯಲ್ಲಿ ಬರುವಂತ ಇನ್ನೊಂದು ಸಾಮಾನ್ಯ ಕ್ವಶನ್ಸ್ಗಳು ಲೇಕ್ಗಳ ಮೇಲೆ ಕ್ವಶನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಕ್ಲಿಯರ್ ಯಾವ ರೀತಿ MCQs ಬರುತ್ತೆ ಅಂತ ಫಸ್ಟ್ ನೋಡೋಣ, ಅದಾದ್ಮೇಲೆ ಅದನ್ನ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಕೊಲ್ಲೇರು ಸರೋವರ ಯಾವ ಎರಡು ನದಿಗಳ ನಡುವೆ ಇದೆ ಅಂತ ಕ್ವಶನ್ಸ್ ಕೇಳಿದ್ದಾನೆ. ಸೊ ಇಲ್ಲಿ ಯಾವ ಎರಡು ನದಿಗಳ ನಡುವೆ ಕೊಲ್ಲೇರು ಲೇಕ್ ಬರುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾನೆ. ಆಪ್ಷನ್ ಎ ಗೋದಾವರಿ ಮತ್ತು ಕೃಷ್ಣ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕೃಷ್ಣ ಅಂತ ಕೊಟ್ಟಿದ್ದಾನೆ ಮತ್ತು ಕಾವೇರಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಮಹಾನದಿ ಮತ್ತು ಗೋದಾವರಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಪೆನ್ನಾರ್ ಅಂಡ್ ಕೃಷ್ಣ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾಗಿರೋ ಆನ್ಸರ್ ಯಾವುದು ಅಂತ ಕೇಳಿದ್ರೆ ಗೋದಾವರಿ ಮತ್ತೆ ಕೃಷ್ಣ. ಗೋದಾವರಿ ಕೃಷ್ಣಗಳ ನಡುವೆ ಬರುವಂತದ್ದು ಯಾವ ಲೇಕ್ ಅಂತ ಕೇಳಿದ್ರೆ ಯಾವುದು? ಕೊಲ್ಲೇರು ಲೇಕ್. ಸೆಕೆಂಡ್ ಕ್ವಶನ್ ನೋಡೋಣ. ಭಾರತದ ಅತಿ ದೊಡ್ಡವಾದ ತಾಜಾ ನೀರಿನ ಅಂತಂದ್ರೆ ಸಿಹಿ ನೀರಿನ ಸರೋವರ ಯಾವುದು ಅಂತ. ಸೊ ಸಿಹಿ ನೀರಿನ ಸರೋವರ ಯಾವುದು ಅಂದ್ರೆ ಆಪ್ಷನ್ ಎ ದಾಲ್ ಲೇಕ್ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಹುಲ್ಲಾರ್ ಲೇಕ್ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಚಿಲ್ಕಾ ಲೇಕ್ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಲೋಕ್ಟಾಕ್ ಲೇಕ್ ಕೊಟ್ಟಿದ್ದಾನೆ. ಇದು ಸರಿಯಾಗಿರೋ ಉತ್ತರ ಭಾರತ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ನಿಮಗೆ ಆಪ್ಷನ್ ಬಿ ಹುಲ್ಲಾರ್ ಲೇಕ್. ಇಂಡಿಯಾ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಅದೇ ತರ ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು? ಸೊ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು ಅಂತ ಕೇಳಿದ್ರೆ ಲೇಕ್ ತಾಂಗನಿಕಾ ಕೊಟ್ಟಿದ್ದಾನೆ, ಲೇಕ್ ಸುಪಿಯರ್ ಕೊಟ್ಟಿದ್ದಾನೆ, ಲೇಕ್ ಬೈಕಲ್ ಅಂಡ್ ಲೇಕ್ ವಿಕ್ಟೋರಿಯಾ ಕೊಟ್ಟಿದ್ದಾರೆ. ಸರಿಯಾಗಿರೋ ಉತ್ತರ ಇಲ್ಲಿ ಲೇಕ್ ಬೈಕಲ್. ಯಾಕೆ ಏನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮುಂದೆ. ಅದೇ ತರ ವಿಕ್ಟೋರಿಯಾ ಸರೋವರ ಯಾವ ದೇಶಗಳ ನಡುವೆ ಹಂಚಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರಾಷ್ಟ್ರಗಳ ನಡುವೆ ವಿಕ್ಟೋರಿಯಾ ಲೇಕ್ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವುದು? ಆಪ್ಷನ್ ಎ ಕೀನ್ಯಾ, ಉಗಾಂಡ, ತಾಂಜಾನಿಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಈಜಿಪ್ಟ್, ಸುಡಾನ್, ಇಥಿಯೋಪಿಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ನೈಜೀರಿಯಾ, ನೈಜರ್ ಅಂಡ್ ಚಾಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಯಾವುದು? ಜಾಂಬಿಯಾ, ಜಿಂಬಾಬ್ವೆ, ಮಾಲಾವಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಸರಿಯಾಗಿರೋ ಉತ್ತರ ಕೀನ್ಯಾ, ಉಗಾಂಡ ಮತ್ತು ತಾಂಜಾನಿಯಾ ರಾಷ್ಟ್ರಗಳ ನಡುವೆ ಈ ವಿಕ್ಟೋರಿಯಾ ಲೇಕ್ ಇದೆ. ಸೊ ಕ್ಲಿಯರ್. ಇವಾಗ ಒಂದು ಡಿಸ್ಕಸ್ ಮಾಡೋಣ, ಮತ್ತೆ ಒಂದಷ್ಟು ಫ್ಯಾಕ್ಟ್ಸ್ ರಿಲೇಟೆಡ್ ಕೂಡ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸರೋವರಗಳಲ್ಲಿ ಬಂದಾಗ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ಸ್ ಫೈರ್ ಆಗ್ಬೋದು. ಆಲ್ರೆಡಿ ಕೂಡ ಇದನ್ನ ಒಂದು MCQs ಕೂಡ ಹಾಕಿದ್ಮಲ್ಲ. ಇಲ್ಲಿ ಹುಲ್ಲಾರ್ ಲೇಕ್, ಇದು ಜಮ್ಮು ಕಾಶ್ಮೀರ ಬರುತ್ತೆ. ಇಲ್ಲಿ ಒಂದು ರಿವರ್ ಕೂಡ ಬರುತ್ತೆ, ಝೀಲಂ ರಿವರ್ ಅಂತ. ಇದು ಸಿಂಧು ನದಿಯ ಉಪನದಿ. ಈ ಸಿಂಧು ನದಿಯ ಉಪನದಿ ಆಗಿರುವ ಝೀಲಂ ನದಿಯ ಭಾಗದಲ್ಲಿ ಯಾವ ಲೇಕ್ ಬರುತ್ತೆ? ಇದು ಹುಲ್ಲಾರ್ ಲೇಕ್ ಅಂತ ಕರಿತೀವಿ. ಹುಲ್ಲಾರ್ ಲೇಕ್ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಥವಾ ಫ್ರೆಶ್ ವಾಟರ್ ಲೇಕ್. ಅದೇ ತರ ಈಶಾನ್ಯ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೂಡ ಕೇಳ್ತಾನೆ. ಸೊ ಅಂತಂದು ಯಾವ್ದು? ನಾರ್ತ್ ಈಸ್ಟ್ ಸ್ಟೇಟ್ ಲಾರ್ಜೆಸ್ಟ್ ಲೇಕ್ ಅಂತ ಹೇಳಿದ್ರೆ ಈಶಾನ್ಯ ಭಾರತದ ಅತಿ ದೊಡ್ಡ ಸರೋವರ ಯಾವ್ದು ಅಂತ ಕೇಳಿದ್ರೆ ಲೋಕ್ಟಾಕ್ ಲೇಕ್. ಲೋಕ್ಟಾಕ್ ಸರೋವರ ನಮ್ಗೆ ಯಾವ್ದು? ಈಶಾನ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡದಾಗಿ ಸರೋವರ. ಇದನ್ನ ನಾವು ಫ್ಲೋಟಿಂಗ್ ಲೇಕ್ ಅಂತ ಕೂಡ ಕರಿತೇವೆ, ತೇಲುವ ಸರೋವರ ಅಂತ ಕೂಡ ಕರಿತೀವಿ. ಲೋಕ್ಟಾಕ್ ಲೇಕ್ ಒಂದು ಫ್ಲೋಟಿಂಗ್ ಲೇಕ್. ಎಲ್ಲಿ ಬರುತ್ತೆ? ಇದು ಮಣಿಪುರ ಸ್ಟೇಟ್ ಅಲ್ಲಿ ಬರುತ್ತೆ. ಲೋಕ್ಟಾಕ್ ಲೇಕ್ ಒಂದು ಫ್ರೆಶ್ ವಾಟರ್ ಲೇಕ್, ಇದು ಫ್ಲೋಟಿಂಗ್ ಲಾರ್ಜೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್. ಪ್ರಪಂಚದ ಅತಿ ದೊಡ್ಡ ತೇಲುವ ಸರೋವರನು ಕೂಡ ಇದೆ. ಯಾವುದು? ಲೋಕ್ಟಾಕ್ ಲೇಕ್. ಸೊ ಹಾಗಾಗಿ ಯಾವ ಸ್ಟೇಟ್ ಅಂತ ಕೇಳಿದ್ರೆ ಇಲ್ಲಿ ಮಣಿಪುರ ರಾಜ್ಯದಲ್ಲಿ ಬರುತ್ತೆ. ಇನ್ನು ಅದೇ ತರ ಅತಿ ದೊಡ್ಡ ಸಿಹಿ ನೀರಿನ ಅಥವಾ ಅತಿ ದೊಡ್ಡ ಹಿನ್ನೀರಿನ ಸರೋವರ, ವೆರಿ ಇಂಪಾರ್ಟೆಂಟ್ ಇದನ್ನ, ಅಥವಾ ಲಗುನ್ ಸರೋವರ. ಸೊ ಭಾರತದ ಅತಿ ದೊಡ್ಡ ಲಗುನ್ ಸರೋವರ ಯಾವುದು ಅಥವಾ ಇಂಡಿಯಾ ಲಾರ್ಜೆಸ್ಟ್ ಲಗುನ್ ಲೇಕ್ ಯಾವುದು ಕೂಡ ಕೇಳ್ತಾನೆ. ಚಿಲ್ಕಾ ಲೇಕ್ ಒಡಿಶಾದಲ್ಲಿ ಬರುತ್ತೆ. ಒಡಿಶಾದಲ್ಲಿ ಈ ಚಿಲ್ಕಾ ಲೇಕ್ ಬರುತ್ತೆ. ಯಾವ ರಿವರ್ ಇಂದ ಆಗುತ್ತಿದ್ದು? ಮಹಾನದಿಯಿಂದ ಮತ್ತೆ ಬೇ ಆಫ್ ಬೆಂಗಾಲ್ ನದಿ ಎರಡು ಸೇರ್ಕೊಂಡು ಯಾವ್ದಾಗುತ್ತೆ? ಚಿಲ್ಕಾ ಲೇಕ್ ಆಗುತ್ತೆ. ಇದು ಲಗೂನ್ ಲೇಕ್. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಭಾರತದ ಅತಿ ದೊಡ್ಡ ನಿಮಗೆ ಲಗೂನ್ ಲೇಕ್ ಯಾವುದು ಅಂತ ಕೇಳಿದ್ರೆ ಚಿಲ್ಕಾ ಲೇಕ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಕೇಳಬಹುದು, ನೋಟ್ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಡೈರೆಕ್ಟ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಆಗುವಂತದ್ದು. ಸೊ ಅದೇ ತರ ಬಂದಾಗ ಭಾರತದ ಅತಿ ದೊಡ್ಡ ಕೃತಕ ಸರೋವರ ಯಾವುದು ಅಂತ ಕೇಳಿದ್ರೆ, ಅಂದ್ರೆ ಮನುಷ್ಯ ಮಾಡಿರುವಂತಹ ಸರೋವರ. ಸೊ ಅಂತಂದ್ರೆ ಯಾವುದು? ಗೋವಿಂದ ವಲ್ಲಭ ಪಂತ್ ಸಾಗರ. ಈ ಗೋವಿಂದ ವಲ್ಲಭ ಪಂತ್ ಸಾಗರ ರಿಹಾಂದ್ ರಿವರ್ಗೆ ಇರುವಂತದ್ದು. ಸೊ ರಿಹಾಂದ್ ರಿವರ್ಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ರೆ ರಿಹಾಂದ್ ಡ್ಯಾಮ್. ಆ ರಿಹಾಂದ್ ಡ್ಯಾಮ್ ಬ್ಯಾಕ್ ವಾಟರ್ ಏನಿದೆ ಅಥವಾ ಸ್ಟೋರೇಜ್ ಏನಿರುತ್ತೆ ಅದಕ್ಕೆ ನಾವೇನ್ ಕರಿತಾ ಹೋಗ್ತೀವಿ? ಗೋವಿಂದ ವಲ್ಲಭ ಪಂತ್ ಸಾಗರ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಭಾರತದ ಅತಿ ದೊಡ್ಡ ಕೃತಕ ನೀರಿನ ಸರೋವರ ಆಗಿದೆ. ಇದು ಯಾವ ರಾಜ್ಯಗಳ ನಡುವೆ ಇರುತ್ತೆ? ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ. ಇನ್ನು ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಯಾವುದು? ಸೊ ಭಾರತದ ಒಳಭಾಗದ ಬರುವಂತ ಇನ್ಲ್ಯಾಂಡ್ ಅಲ್ಲಿ ಬರುವಂತಹ ಸಾಲ್ಟ್ ವಾಟರ್ ಲೇಕ್ ಯಾವುದು? ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಯಾವುದು ಅಂತ ಕೇಳಿದ್ರೆ ಸಾಂಬಾರ್ ಲೇಕ್. ರಾಜಸ್ಥಾನದಲ್ಲಿ ಬರುವಂತಹ ಸಾಂಬಾರ್ ಸರೋವರ ಅತಿ ದೊಡ್ಡ ಸರೋವರ. ಅದೇ ತರ ಅತಿ ಉದ್ದವಾದ ಸರೋವರ, ಭಾರತದ ಉದ್ದವಾದ ಸರೋವರ ಯಾವುದು ಅಂತ ಕೇಳಿದ್ರೆ ವೆಂಬನಾಡ್ ಲೇಕ್. ವೆಂಬನಾಡು ಸರೋವರ ಎಲ್ಲಿ ಬರುತ್ತೆ? ಇದು
ಕೇರಳದಲ್ಲಿ ಬರುತ್ತೆ. 96.5 ಕಿಲೋಮೀಟರ್ಸ್ ಲೆಂತ್ ಅನ್ನು ಹೊಂದಿರುವಂತಹ ಲೇಕ್. ಹೀಗಾಗಿ ಭಾರತದ ಅತಿ ಉದ್ದವಾದ ಸರೋವರ ಯಾವುದು? ವೆಂಬನಾಡು ಲೇಕ್. ಇನ್ನು ಅತಿ ಎತ್ತರದ ಸರೋವರ ಯಾವುದು? ಸೊ ಭಾರತದಲ್ಲಿ ಅತಿ ಎತ್ತರದ ಸರೋವರ ಯಾವುದು ಅಂತ ಕೇಳ್ತಾನೆ. ಸೊ ಭಾರತದ ಅತಿ ಎತ್ತರದ ಸರೋವರ ಚೋಳಾಮು ಸರೋವರ. ಚೋಳಾಮು ಲೇಕ್ ಇದು ಸಿಕ್ಕಿಂ ರಾಜ್ಯದಲ್ಲಿ ಬರುತ್ತೆ. ಅದರ ಭಾರತದ ಎರಡನೇ ಅತಿ ಎತ್ತರವಾದ ಸರೋವರ ಯಾವುದು? ಗುರುಡೋಂಗ್ಮಾರ್ ಲೇಕ್. ಗುರುಡೋಂಗ್ಮಾರ್ ಸರೋವರ ಇದು ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಬರುವಂತದ್ದು. ಸೊ ಕ್ಲಿಯರ್. ಇದನ್ನು ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳಬಹುದು. ಭಾರತ ಅತಿ ಎತ್ತರ ಸರೋವರ ಯಾವುದು? ಚೋಳಾಮು. ಎರಡನೇ ಅತಿ ಎತ್ತರ ದೊಡ್ಡ ಎತ್ತರವಾಗಿರುವ ಸರೋವರ ಯಾವುದು ಅಂತ ಕೇಳಿದ್ರೆ ಗುರು ಡೋಂಗ್ಮಾರ್ ಸರೋವರ. ಇನ್ನು ಅದೇ ತರ ಕೊಲ್ಲಾರ್ ಲೇಕ್ ಮತ್ತೆ ಕೊಲ್ಲೇರು ಮತ್ತೆ ಪುಲಿಕಾಟ್ ಲೇಕ್. ಕೊಲ್ಲೇರು ಲೇಕ್ ಮತ್ತೆ ಪುಲಿಕಾಟ್ ಲೇಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಬಹುದು. ಕೊಲ್ಲೇರು ಲೇಕ್ ಮತ್ತೆ ಪುಲಿಕಾಟ್ ಲೇಕ್ ಎರಡು ಕೂಡ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಬರುವಂತ ಲೇಕ್ಗಳು ಇದು. ಕೊಲ್ಲೇರು ಲೇಕ್ ಶುದ್ಧ ನೀರಿನ ಫ್ರೆಶ್ ವಾಟರ್ ಲೇಕ್ ಇದೊಂದು. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದನ ತುಂಬಾ ಸರಿ. ಯಾವ್ದು? ಕೊಲ್ಲೇರು ಲೇಕ್ ಅಲ್ಲಿ ಬರುತ್ತೆ. ಇದೊಂದು ಫ್ರೆಶ್ ವಾಟರ್ ಲೇಕ್. ಇದು ಕೃಷ್ಣ ಮತ್ತೆ ಗೋದಾವರಿ ನಡುವೆ ಬರುವಂತದ್ದು. ಇಲ್ಲೊಂದು ಬರ್ಡ್ ಸ್ಯಾಂಚುರಿ ಕೂಡ ಬರುತ್ತೆ, ಪಕ್ಷಿಧಾಮನು ಕೂಡ ಬರುತ್ತೆ. ಅದೇ ಯಾವುದು? ಅಟಪಾಕ ಪಕ್ಷಿಧಾಮ. ಅಟಪಾಕ ಪಕ್ಷಿಧಾಮ ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳ್ತಾ ಹೋಗ್ಬೋದು. ಅದೇ ತರ ಪುಲಿಕಾಟ್ ಲೇಕ್. ಪುಲಿಕಾಟ್ ಲೇಕ್ ಇದೊಂದು ಭಾರತದ ಎರಡನೇ ಅತಿ ದೊಡ್ಡ ಹಿನ್ನೀರು ಸರೋವರ. ಸೊ ನಿಮಗೆ ಸೆಕೆಂಡ್ ಲಾರ್ಡ್ ಬ್ರಾಕಿಶ್ ವಾಟರ್ ಲೇಕ್ ಅಥವಾ ಲಗೂನ್ ಲೇಕ್ ಅಂತ ಕರಿತಾ ಹೋಗ್ತೀವಿ. ಯಾವ್ದನ್ನ? ಪುಲಿಕಾಟ್ ಲೇಕ್ ನ. ಇದು ಬರ್ತಿರೋದು ಇಲ್ಲಿ ಶ್ರೀಹರಿಕೋಟ, ಆಂಧ್ರ ಪ್ರದೇಶ ಬರ್ತಾ ಹೋಗ್ತಾರಲ್ಲ, ಈ ಆಂಧ್ರ ಪ್ರದೇಶದ ನಡುವೆ ಬರುವಂತದ್ದು ಈ ಶ್ರೀಹರಿಕೋಟ ಲೇಕ್ ಬರುತ್ತೆ. ಈ ಶ್ರೀಹರಿಕೋಟ ಐಲ್ಯಾಂಡ್ಸ್ ಏನ್ ಬರುತ್ತಲ್ಲ, ಈ ಶ್ರೀಹರಿಕೋಟ ಐಲ್ಯಾಂಡ್ಸ್ ಅಲ್ಲಿ ಯಾವುದು? ಸ್ಯಾಟಲೈಟ್ ಗಳನ್ನ ಲಾಂಛನ ಮಾಡುವಂತದ್ದು. ಸೊ ಹಾಗೆ ಸ್ಯಾಟಲೈಟ್ ಗಳ ಲಾಂಚ್ ಮಾಡೋದ್ರಲ್ಲಿ ಶ್ರೀಹರಿಕೋಟದಲ್ಲಿ. ಈ ಶ್ರೀಹರಿಕೋಟ ಐಲ್ಯಾಂಡ್ ಯಾವ ಒಂದು ಸರೋವರ ಪಕ್ಕದಲ್ಲಿ ಬರ್ತಾ ಇದೆ? ಪುಲಿಕಾಟ್ ಸರೋವರದ ಪಕ್ಕದಲ್ಲಿ ಬರ್ತಿದೆ. ಇದನ್ನು ಕೂಡ ನಿಮಗೆ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಥವಾ ಸೊ ಬೇರೆ ರೀತಿಯಲ್ಲೂ ಕೂಡ ಕ್ವಶನ್ಸ್ ನಿಮಗೆ ಆಗಬಹುದು. ಇನ್ನು ಕನ್ವರ್ ಲೇಕ್ ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಎಲ್ಲಾ ಲೇಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಓನ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಅದನ್ನು ಮಾತ್ರ ಫೋಕಸ್ ಮಾಡ್ತೀವಿ. ಕನ್ವರ್ ಲೇಕ್ ಇದು ಏಷ್ಯಾ ಲಾರ್ಜೆಸ್ಟ್ ಆಕ್ಸ್ಬೋ ಲೇಕ್. ವೆರಿ ಇಂಪಾರ್ಟೆಂಟ್. ಏಷ್ಯಾದ ಅತಿ ದೊಡ್ಡ ಆಕ್ಸ್ಬೋ ಸರೋವರ ಯಾವುದು ಅಂತ ಕೇಳಿದ್ರೆ ಕನ್ವರ್ತಾಲ್ ಅಥವಾ ಕಬರ್ತಾಲ್ ಸರೋವರ. ಕನ್ವರ್ತಾಲ್ ಅಥವಾ ಕಬರ್ತಾಲ್ ಲೇಕ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಬಿಹಾರ್ ಅಲ್ಲಿ ಬರುತ್ತೆ. ಯಾವ ರೀತಿ ಲೇಕ್ ಇದು? ಆಕ್ಸ್ಬೋ ಲೇಕ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಇದೊಂದು ಫ್ರೆಶ್ ವಾಟರ್ ಲೇಕ್ ಇದು. ಸೊ ಇದು ಏಷ್ಯಾದ ಅತಿ ದೊಡ್ಡ ಆಕ್ಸ್ಬೋ ಸಿಹಿ ನೀರಿನ ಸರೋವರ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಇದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ವಿಶ್ವದ ಆಳವಾದ ಸರೋವರ ಯಾವುದು ಅಂತ ಕೇಳೋದಾದ್ರೆ ಸೊ ರಷ್ಯಾದ ಬೈಕಲ್ ಅಲ್ಲಿ ಬರುತ್ತೆ. ಸೊ ರಷ್ಯಾದ ಬೈಕಲ್ ಲೇಕ್ ಇದು ವಿಶ್ವದ ಅತ್ಯಂತ ಆಳವಾಗಿರುವಂತಹ ಡೀಪೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ರೆ ಯಾವುದು? ಬೈಕಲ್ ಲೇಕ್. ಆತರ ವಿಶ್ವದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಹೇಳಿದ್ರೆ ಕೆನಡಾ ಮತ್ತು USA ನಡುವೆ ಒಂದು ಸುಪೀರಿಯರ್ ಲೇಕ್ ಅಂತ ಬರುತ್ತೆ. ಸುಪೀರಿಯರ್ ಸರೋವರ ಇದು ಕೆನಡಾ ಮತ್ತು USA ನಡುವೆ ಸುಪೀರಿಯರ್, ಮಿಚಿಗಾನ್, ಈರಿ, ಒಂಟಾರಿಯೋ ಅಂತ ಲೇಕ್ಸ್ಗಳು ಬರ್ತವೆ. ಅದರಲ್ಲಿ ಒಂದು ಲೇಕ್ ಯಾವುದು? ಸುಪೀರಿಯರ್ ಲೇಕ್. ಕೆನಡಾ ಮತ್ತು USA ನಡುವೆ ಬರ್ತಿದ್ದು ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಹೇಳಿದ್ರೆ ಸುಪೀರಿಯರ್ ಲೇಕ್. ಇದನ್ನು ಕೂಡ ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಆಗೋದು. ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರ. ವೆರಿ ಇಂಪಾರ್ಟೆಂಟ್. ಕ್ಯಾಸ್ಪಿಯನ್ ಸಿ ಪ್ರಪಂಚದ ಅತಿ ದೊಡ್ಡ ಅತಿ ದೊಡ್ಡ ಸಾಗರವಾಗಿರುತ್ತೆ, ಸರೋವರವಾಗಿದೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಲಾರ್ಜೆಸ್ಟ್ ಲೇಕ್ ಅಂದ್ರೆ ಯಾವುದು? ಕ್ಯಾಸ್ಪಿಯನ್ ಸಿ. ಇದು ಯಾವ ರಾಷ್ಟ್ರಗಳಿಂದ ಕವರ್ ಆಗಿದೆ? ಇರಾನ್, ರಷ್ಯಾ, ಕಜಕಿಸ್ತಾನ್ ಅಂಡ್ ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್. ಸೊ ಇರಾನ್, ರಷ್ಯಾ, ಕಜಕಿಸ್ತಾನ್, ಅಜರ್ಬೈಜಾನ್ ಅಂಡ್ ತುರ್ಕ್ಮೆನಿಸ್ತಾನ್ ನಡುವೆ ನೋಡ್ತಾ ಹೋಗ್ತೀವಿ. ಇದೇ ತರ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಉಪ್ಪನ್ನು ಹೊಂದಿರುವಂತಹ ಸರೋವರ ಯಾವುದು? ಸಾಲ್ಟಿಯೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್. ಪ್ರಪಂಚದ ಹೈಯೆಸ್ಟ್ ಸಾಲ್ಟಿಯೆಸ್ಟ್ ಲೇಕ್ ಆಗಿರುವಂತಹ ಲೇಕ್ ಯಾವುದು ಅಂತ ಕೇಳ್ತು ಅಂತ ಹೇಳಿದ್ರೆ ಡೆಡ್ ಸಿ. ವೆರಿ ಇಂಪಾರ್ಟೆಂಟ್. ಇದು ಎಷ್ಟೋ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದಾನೆ. ಡೆಡ್ ಸಿ ಯಾವ ರಾಷ್ಟ್ರಗಳ ನಡುವೆ ಇದೆ? ಡೆಡ್ ಸಿ ಒಂದ್ ಕಡೆ ಜೋರ್ಡಾನ್, ಇನ್ನೊಂದು ಕಡೆ ಇಸ್ರೇಲ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇಸ್ರೇಲ್ ಮತ್ತೆ ಜೋರ್ಡಾನ್ ಇನ್ ಬಿಟ್ವೀನ್ ಬರುವಂತ ಲೇಕ್ ಯಾವುದು? ಡೆಡ್ ಸಿ. ಈ ಡೆಡ್ ಸಿ ಹೈಯೆಸ್ಟ್ ಯಾವುದು? ಸಾಲ್ಟ್ ಕಂಟೆಂಟ್ ಇರುತ್ತೆ. ಅದಕ್ಕೆ ನೀವು ಹೋಗಿ ಏನಾದ್ರು ಬಿದ್ರೆ ಆ ಸಮುದ್ರದಲ್ಲಿ ನೀವು ತೇಲ್ತೀರಾ. ಸೊ ಕ್ಲಿಯರ್. ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಇನ್ನು ವಿಶ್ವದ ಅತ್ಯಂತ ಕೆಳಗಿರುವ ಸರೋವರ ಯಾವುದು? ಇಸ್ರೇಲ್ ಮತ್ತೆ ಜೋರ್ಡಾನ್ ನಡುವೆ ಇದೆಯಲ್ಲ, ಇದನ್ನ ನಾವು ವರ್ಲ್ಡ್ ಲೋಯೆಸ್ಟ್ ಲೇಕ್ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಇನ್ನು ಸಾವಿರ ಸರೋವರಗಳ ಭೂಮಿ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾರೆ. ಸೊ ಇದನ್ನ ಎಷ್ಟೋ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳಿದಾನೆ. ಫಿನ್ಲ್ಯಾಂಡ್ ಅಲ್ಲಿ ಕರಿತಾ ಹೋಗ್ತೀವಿ. ಯಾವುದು? ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಕರಿತೀವಿ. ಲ್ಯಾಂಡ್ಸ್ ಆಫ್ 1000 ಲೇಕ್ಸ್ ಅಂತ ಹೇಳಿಕೊಳ್ಳೋದು ಯಾವ ಸರೋವರಕ್ಕೆ ಅಂತ ಹೇಳಿದ್ರೆ ಫಿನ್ಲ್ಯಾಂಡ್ ರಾಷ್ಟ್ರದಲ್ಲಿ ಇರುವಂತಹ ಸರೋವರಗಳಿಗೆ ಹಲವಾರು ಸರೋವರಗಳನ್ನು ಹೊಂದಿವೆ. ಇನ್ನು ಅದೇ ತರ ಕಾಂಟಿನೆಂಟ್ ವೈಸ್ ಬಂದಾಗ, ಖಂಡಗಳ ಭಾಗದಲ್ಲಿ ಬಂದಾಗ ಕಾಂಟಿನೆಂಟ್ ವೈಸ್ ಲಾರ್ಜೆಸ್ಟ್ ಯಾವುದು ಅಂತ ನೋಡ್ತಾ ಹೋಗೋಣ.
ಇದು ಅಂಟಾರ್ಟಿಕಲ್ ಬರುವಂತದ್ದು ಹೋಸ್ಟೆಕ್ ಲೇಕ್ಗಳು. ಅದು ಅಂಟಾರ್ಟಿಕಲ್ ಲಾರ್ಜೆಸ್ಟ್ ಲೇಕ್ ಯಾವುದು ಅಂತ ಕೇಳ್ತಾನೆ, ಹೋಸ್ಟೆಕ್ ಲೇಕ್. ಅದೇ ತರ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಓಷೇನಿಯಾ ಅಥವಾ ಆಸ್ಟ್ರೇಲಿಯಾ ಅತಿ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಲೇಕ್ ಹೀರಿ. ಅದೇ ತರ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಟಿಟಿಕಾಕಾ. ಸೌತ್ ಅಮೆರಿಕಾ ಲಾರ್ಜೆಸ್ಟ್ ಲೇಕ್ ಅಂತ ಕೂಡ ಕೇಳ್ತಾನೆ, ಯಾವುದು ಟಿಟಿಕಾಕಾ ಲೇಕ್. ಸೊ ಕ್ಲಿಯರ್. ಇದೇ ತರ ನೆಕ್ಸ್ಟ್ ಒಂದು ನೋಡೋದಾದ್ರೆ ನಾರ್ತ್ ಅಮೆರಿಕಾದಲ್ಲಿ ಬಂದ್ರೆ ನಾರ್ತ್ ಅಮೆರಿಕಾ ಲಾರ್ಜೆಸ್ಟ್ ಲೇಕ್ಗಳು ಯಾವುದು ಸುಪೀರಿಯರ್, ಒಂಟಾರಿಯೋ, ಮಿಚಿಗನ್ ಅಂತ ನಿಮ್ಗೆ ಏನ್ ಹೇಳಿದೆ ಈ ಲೇಕ್ಗಳು ಲಾರ್ಜೆಸ್ಟ್ ಲೇಕ್ ಆಗಿರ್ತವೆ. ಅದೇ ತರ ಯುರೋಪ್ ಅಲ್ಲಿ ಬಂದಾಗ ಲಾರ್ಜೆಸ್ಟ್ ಲೇಕ್ ಯಾವುದು ಕೇಳಿದ್ರೆ ಲಡೋಗಾ. ಯುರೋಪ್ ಲಾರ್ಜೆಸ್ಟ್ ಲೇಕ್ ಯಾವುದು ಲಡೋಗಾ. ಇನ್ನು ಆಫ್ರಿಕಾ ಲಾರ್ಜೆಸ್ಟ್ ಲೇಕ್ ಯಾವುದು ವಿಕ್ಟೋರಿಯಾ. ಈ ವಿಕ್ಟೋರಿಯಾ ಲೇಕ್ನೆ ಒಂದ್ ಕಡೆ ಕೀನ್ಯಾ, ಒಂದ್ ಕಡೆ ತಾಂಜೇನಿಯಾ, ಒಂದ್ ಕಡೆ ಉಗಾಂಡ ರಾಷ್ಟ್ರಗಳ ನಡುವೆ ಇದೆ. ಇದ್ರ ಮೇಲೆ 0 ಡಿಗ್ರಿ ಈಕ್ವೇಟರ್ ಈ ವಿಕ್ಟೋರಿಯಾ ಲೇಕ್ ಅಲ್ಲಿ ಪಾಸ್ ಆಗುತ್ತೆ. ಎಲ್ಲಿ ಆಫ್ರಿಕಾದಲ್ಲಿ ಒಂದ್ ಕಡೆ ತಾಂಜೇನಿಯಾ, ಒಂದ್ ಕಡೆಗೆ ಕೀನ್ಯಾ, ಒಂದ್ ಕಡೆ ಉಗಾಂಡವನ್ನು ಹೊಂದಿರುವಂತಹ ಲೇಕ್ ಇದು. ಆತರ ಏಷ್ಯಾದಲ್ಲಿ ಬರುವಂತದ್ದು ಯಾವುದು ಬೈಕಲ್. ಏಷ್ಯಾದಲ್ಲಿ ಬರುವಂತಹ ಬೈಕಲ್ ಲೇಕ್ ಏನಿದೆ ಈ ಬೈಕಲ್ ಸರೋವರ ಇದೊಂದು ರಿಫ್ಟ್ ವ್ಯಾಲಿ ಲೇಕ್ ಕೂಡ ಹೌದು. ಅದೇ ತರ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಇದು ಕೂಡ ಒಂದು. ಸೊ ಕ್ಲಿಯರ್. ಇದನ್ನು ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳಬಹುದು, ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಇದು ಬಹುತೇಕ ಎಕ್ಸಾಮ್ ಅಲ್ಲಿ ಬರುವಂತದ್ದು. ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಲಾರ್ಜೆಸ್ಟ್ ಲೇಕ್ಸ್ ಗಳು ಕಾಂಟಿನೆಂಟ್ ವೈಸ್ ನೋಡಿದ್ವಿ, ರಾಷ್ಟ್ರಗಳ ಪರವಾಗಿ ಕೂಡ ನೋಡಿದ್ವಿ. ಸೊ ಭಾರತ ಒಳಗಡೆ ಯಾವ್ದು ಬರುತ್ತೆ ಅಂತ ಕೂಡ ನೋಡಿದ್ವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಆಗಿದೆಯೋ ಅವ್ರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.